ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವಯಸ್ಸು ಎಲ್ರಿಗೂ ಆಗುತ್ತೆ ನೋಡಿ, ಕತ್ತೆಗೂ ವಯಸ್ಸಾಗುತ್ತೆ. ಹಾಗಂತ ಅದೇನು ಮಹಾ ಮೇಧಾವಿ ಆಗ್ಬಿಡುತ್ತಾ? ಎಷ್ಟು ವಯಸ್ಸಾದರೂ ಬುದ್ಧಿ ಬೆಳೆಯಲ್ಲ, ಯಾಕಂದ್ರೆ ಅದು ಕತ್ತೆ. ಸೊ ವಯಸ್ಸು ಅನ್ನೋದು ಮ್ಯಾಟ್ರ್ ಅಲ್ಲ ಬಿಡಿ. ಇಲ್ಲೇ ನೋಡಿ, ರಾಹುಲ್ ಗಾಂಧಿ ವಯಸ್ಸು 54 ವರ್ಷ ಆದರೂ ಬಿಡಿ, ಇನ್ನೂ ಈ ಮನುಷ್ಯ ಯುವ ನಾಯಕ ಅಂತೆ. ಅದು ಯಾವ ಸೀಮೆ ಯುವ ನಾಯಕನೋ ದೇವರೇ ಬಲ್ಲ. ಇನ್ನು 6 ವರ್ಷ ಆದರೆ ಸೀನಿಯರ್ ಸಿಟಿಸನ್. ಈತ ಇನ್ನು ಯಾವ ಯುವ ನಾಯಕ? ಹಾಗಂತ ಯಾರು ಇವರನ್ನ ಪಪ್ಪು ಅಂದ್ಕೊಳ್ಬೇಡಿ. ನಾನೇ ತುಂಬ ಸಲ ಈ ಮಾತು ಹೇಳಿದೆ. ರಾಹುಲ್ ಗಾಂಧಿ ಪಪ್ಪು ಅಲ್ಲ, ಅವರು ಭಯಂಕರ ಬುದ್ಧಿವಂತರು. ಯಾವ ಲೆವೆಲ್ಗೆ ಅಂದರೆ, ಮುತ್ತಜ್ಜ ನೆಹರು ಅವರು ಅಲ್ಲಿ ಇಲ್ಲಿ ಕೆಲ ಭಾರತದ ಭಾಗವನ್ನು ಮಾರ್ಕೊಂಡ್ರು. ಆದರೆ ಈ ಮನುಷ್ಯ ಪ್ರಧಾನಿ ಆದರೆ ಚೀನಾಗೋ ಪಾಕಿಸ್ತಾನಕ್ಕೋ ಇಡೀ ಭಾರತವನ್ನೇ ಬರ್ಕೊಡ್ಬಹುದು ಅಂಥ ಜನ. ರಾಹುಲ್ ಗಾಂಧಿಯ ಶೆಡ್ಯೂಲ್ಗಳು, ಅವರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ನೀವೇನಾದರೂ ಗಮನಿಸಿದ್ರೆ ಅರ್ಥ ಆಗತ್ತೆ. ಆ ಮನುಷ್ಯ ಪ್ರತಿ ಬಾರಿ ಭೇಟಿಯಾಗೋದು ಭಾರತದ ಶತ್ರುಗಳನ್ನೇ. ಯಾರ್ಯಾರು POK ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ರು ಅವರನ್ನ ಭೇಟಿ ಮಾಡ್ತಾರೆ. ಅವ್ರ ಜೊತೆ ಈ ಮನುಷ್ಯನದ್ದು ಏನು ವ್ಯವಹಾರ? ಪಾಕಿಸ್ತಾನ ಭಾರತ ಯುದ್ಧ ಆದ್ಮೇಲಿಂದಂತೂ ರಾಹುಲ್ ಗಾಂಧಿ ಪಾಕಿಸ್ತಾನದ ಸ್ಪೋಕ್ ಪರ್ಸನ್ ಆಗಿಬಿಟ್ಟಿದ್ದಾರೆ. ಪದೇ ಪದೇ ಪಾಕಿಸ್ತಾನ ಸೇನೆಯೇ ಗೆದ್ದಿದೆ, ಭಾರತೀಯ ಸೇನೆ ಸೋತಿದೆ ಅನ್ನೋದನ್ನ ಜಗತ್ತಿಗೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಮೊದಲು ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ, ಎಷ್ಟು ರಫೇಲ್ ನಿಮ್ದು ಹೋಗಿದೆ ಲೆಕ್ಕ ಕೊಡಿ ಅಂತ. ಪಾಕಿಸ್ತಾನ ಮೀಡಿಯಾ ಅಂತೂ ರಾಹುಲ್ ಗಾಂಧಿಯನ್ನ ಪಾಕಿಸ್ತಾನದ ನಾಯಕ ಅನ್ನೋ ಹಾಗೆ ಬಿಂಬಿಸ್ತಾ ಇದೆ. ಈಗಲೂ ನೋಡಿ, ರಾಹುಲ್ ಗಾಂಧಿ ಮೊನ್ನೆ ಆಡಿದ ಭಾಷಣದ ತುಣುಕನ್ನ ಅಲ್ಲಿನ ಮೀಡಿಯಾಗಳು ಹಾಕೊಂಡಿದ್ದಾವೆ. जैसे उधर से ट्रंप ने एक इशारा किया, फोन उठाया, कहा मोदी जी क्या कर रहे हो? नरेंद्र सरेंडर, और जी हजूर करके नरेंद्र मोदी जी ने ट्रंप के इशारे का पालन किया. ಭಾರತ ಯುದ್ಧ ಸೋತಿದೆ, ಶರಣಾಗಿದೆ ಭಾರತ ಅಂತ. ಪಾಕಿಸ್ತಾನದ್ದು ಇಲ್ಲಿ ಯಾವ ತಪ್ಪು ಇಲ್ಲ ಬಿಡಿ. ತಪ್ಪು ಈ ದೇಶದ್ರೋಹಿ ರಾಹುಲ್ ಗಾಂಧಿಯದ್ದೇ. ರಾಹುಲ್ ಮೊನ್ನೆ ಹೇಳ್ತಾರೆ, ಟ್ರಂಪ್ ಮೋದಿಗೆ ಕಾಲ್ ಮಾಡಿದ್ರು, ನರೇಂದರ್ ಸರೆಂಡರ್ ಅಂತ ತಮಾಷೆ ಮಾಡಿ ಮಾತಾಡಿದ್ರು. ಅವನೆಂಥ ಲೋಫರೇ ಆಗಿರಲಿ, ಭ್ರಷ್ಟನೇ ಆಗಿರಲಿ, ಭಾರತ ಅಂತ ಬಂದಾಗ, ತಾಯಿ ಅಂತ ಬಂದಾಗ ಕಂಡವರ ಮುಂದೆ ಚೀಪಾಗಿ ವ್ಯಂಗ್ಯವಾಗಿ ಮಾತಾಡೋದಿಲ್ಲ. ಆದರೆ ರಾಹುಲ್ಗೆ ಅದ್ಯಾವುದು ಕೂಡ ಇಲ್ಲ. ತನ್ನ ಸ್ವಾರ್ಥಕ್ಕಾಗಿ ತಾಯ್ನಾಡಿನ ಮರ್ಯಾದೆಯನ್ನು ಬೇಕಾದ್ರೂ ಅಡ ಇಡ್ತಾನೆ. ಅದೇ ನೋಡಿ ಇಲ್ಲಿ ಆಗಿದ್ದು. ರಾಹುಲ್ ಗಾಂಧಿಯ ಈ ಹೇಳಿಕೆಯನ್ನು ಇಟ್ಕೊಂಡು ಪಾಕಿಸ್ತಾನ ಈಗ ಭಾರತವೇ ಸರೆಂಡರ್ ಆಗಿದ್ದು ಅಂತ ಜಗತ್ತಿನ ಮುಂದೆ ಹೇಳೋದಕ್ಕೆ ಶುರು ಮಾಡಿದೆ. ಯಾವುದರಲ್ಲಿ ಮಂಗಳಾರತಿ ಎತ್ತಬೇಕು ಹೇಳಿ ಈ ಮನುಷ್ಯನಿಗೆ? ಅಲ್ಲಿ ಇಡೀ ಪ್ರಪಂಚದ ತುಂಬ ಭಾರತದ ಘನತೆಯನ್ನ ಒಂದು ಟೀಮ್ ಹೆಚ್ಚಿಸುವಂಥ ಕೆಲಸ ಮಾಡ್ತಾ ಇದೆ. ಸೈನ್ಯ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂಥ ಉತ್ತರ ಕೊಟ್ಟಿದೆ. ಆದರೆ ಈ ಮನುಷ್ಯ ಚೂರಾದ್ರೂ ದೇಶ ಧರ್ಮ ಅಂತೂ ಬಿಡಿ, ಅಟ್ಲೀಸ್ಟ್ ದೇಶದ ಬಗ್ಗೆ ಕಾಳಜಿ ಇದೆಯಾ? ಶಶಿ ತರೂರ್ ಅವರಲ್ಲಿ ಇದರ ಬಗ್ಗೆ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡ್ತಾರೆ, ರಾಹುಲ್ ಗಾಂಧಿ ಹಿಂಗಂದಿದ್ದಾರೆ, ಏನ್ ಕತೆ ಅಂತ. ಅದಕ್ಕೆ ಶಶಿ ತರೂರ್ ಕೊಟ್ಟ ಒಂದು ರಿಯಾಕ್ಷನ್ ಸಾಕಿತ್ತು. Just yesterday, the leader of your party, Rahul Gandhi, said Modi surrendered to President Trump. Sorry, what was the last one there? That Modi surrendered to President Trump. Look, all I can say is that we have enormous respect for the American presidency and the American president. All we can say for ourselves is that we have never particularly wanted to ask anyone to mediate. As I said, we have no real difficulty in speaking the same language as the Pakistanis. As long as they use the language of terrorism, we will use the language of force, and that doesn't require a third party. If, on the other hand, they were to dismantle the infrastructure of terrorism, we can talk to them. If they take serious actions to show that they want to restore normal relationships with us, we can certainly talk to them again without needing
an intermediary. So it's not in any way a negative comment about the goodwill of people. During this conflict, as I said, in any case, India didn't need persuading to stop. No one needed to tell us stop because we were telling them. The moment Pakistan stops, we are prepared to stop. So if they in turn then told the Pakistanis, you better stop because the Indians are willing to stop, and that was what they did, then that's wonderful gesture on their part vis-a-vis Pakistan, but only Pakistan and they can tell us exactly what happened. With us, all we can say is that we know in our conversations some of these things didn't come up. But ಇಂಥ ಮರ್ಯಾದೆ ಇಲ್ಲದ ಬದುಕು ಒಂದು ಬದುಕೇ ರಾಹುಲ್ ಗಾಂಧಿ ಅವರೇ. ಬೆಟರ್ ನೀವು ಭಾರತಕ್ಕಂತೂ ಈ ಜನ್ಮದಲ್ಲಿ ಪ್ರಧಾನಿ ಆಗೋದಿಲ್ಲ. ಮುಂದಿನ ಸಲ ಪಾಕಿಸ್ತಾನದಲ್ಲೇ ಸ್ಪರ್ಧೆ ಮಾಡಿ, ಅದೇ ನಿಮಗೆ ಬೆಸ್ಟ್ ಜಾಗ. ಹಾಗೆ ಸಿದ್ದರಾಮಯ್ಯನವರನ್ನು ಕರ್ಕೊಂಡು ಹೋಗಿ. ಅವರಿಗೂ ಪಾಕ್ ಮೀಡಿಯಾದಲ್ಲಿ ಅಭಿಮಾನಿಗಳು ತುಂಬಾ ಇದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.